ಬಾಸ್ಗಿ ಸ್ಟಾರ್ಟ್ ಆತಂದ್ರೆ ಫಂಕ್ಷನ್ ಮೇಲೆ ಫಂಕ್ಷನ್ ಅಂತ ಹೇಳಿ ನಾವು ಸಿಕ್ಕಾಪಟ್ಟೆ ಫಂಕ್ಷನ್ಗೆ ಅಟೆಂಡ್ ಮಾಡಿದ್ದೆ. ಆ್ಯಂಡ್ ಆ್ಯಸ್ ಯೂಶ್ವಲ್ ನಮ್ಮ ಮನೆಯೊಳಗೆ ಅಕ್ಕ ಮತ್ತು ಮಾಮ ಬಂದಿದ್ರಲ್ಲ, ಸೊ ಹಾಗಾಗಿ ಕ್ವಾಲಿಟಿ ಟೈಮನ್ನು ಸ್ಪೆಂಡ್ ಮಾಡಿದ್ವಿ ಫ್ಯಾಮಿಲಿ ಜೊತೆಗೆ. ನಮ್ಮ ತಮ್ಮ ಮತ್ತು ಮಾಮರ ಅಕ್ಕ ಸೇರಿ ನಂದು ಫೇವ್ರೇಟ್ ಹೋಟೆಲ್ ಆದಂಥ ಟೌನ್ ಪ್ಯಾಲೇಸ್ ಹೋಟೆಲ್ಗೆ ಹೋಗಿ ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ. ಸೊ ಡೈಲಿ ಒಂದೊಂದು ಕಡೆ ಹೋಗಿವಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಡೈಲಿ ಸಾಯಂಕಾಲ ಆದ ತಕ್ಷಣ ಸ್ನ್ಯಾಕ್ಸಿಗೆ ಹೊರಗಡೆನೇ ಹೋಗಿವಿ. ಆ್ಯಂಡ್ ಇದು ಆ್ಯಕ್ಚುಲಿ ಒಂದು 15 ಡೇಸಿಂದ ವಿಡಿಯೋ, ಬಟ್ ನನಗೆ ವಿಡಿಯೋ ಪೋಸ್ಟ್ ಮಾಡೋಕ್ಕೆ ಟೈಮೇ ಇರಲಿಲ್ಲ. ಹಾಗಾಗಿ ಆ್ಯಂಡ್ ನನ್ನ ಫ್ರೆಂಡ್ದೊಬ್ರದ್ದು ಮದುವೆ ಇತ್ತು, ಸೊ ಅವ್ರಿಗೆ ಅಲ್ಲಿ ಹೋಗಿ ಅಟೆಂಡ್ ಮಾಡಿದೆ. ಆ್ಯಂಡ್ ಇದು ಒಬ್ರದ್ದು ಖಾಸ ರಿಲೇಟಿವ್ಸ್ದು ಮದುವೆ ಇತ್ತು, ಸೊ ಆ ಮದುವೆಗೆ ಹೋದಾಗಿಂದ ಫೋಟೋ. ಆ್ಯಂಡ್ ಮದುವೆಗೆ ಹೋಗ್ಬೇಕಾದ್ರೆ ನಮ್ಮದು ಗೂಡ್ಸ್ ಗಾಡಿ ಏನೈತಲ್ಲ ಅಂದರೆ ಟೇಲರ್, ಸೊ ಅದು ಏನೋ ಪ್ರಾಬ್ಲಮ್ ಆಗಿ ಕೆಟ್ಟು ನಿಂತಿತ್ತು. ಮತ್ತು ಇವ್ರದ್ದು ಏನು ಬಿಸ್ನೆಸ್ದವ್ರು ಅಂದ್ರೆ ಇದೇ ಥರ ಹಣೆ ಬರ ಇರುತ್ತೆ ಎಲ್ಲರದು. ಹೋಗಿ ಮೊದಲು ಮದುವೆಗೆ ಹೋಗ್ಬೇಕಂತೇಳಿ ಹೊರಟವರು ಮೊದಲ ಗಾಡಿ ಅಂತೇಳಿ ಹೋಗಿ ಅದೇನು ಪ್ರಾಬ್ಲಮ್ ಆಗೈತಿ ಅದನ್ನು ನೋಡಿ ಆ ನಂತರ ನಾವು ಮದುವೆಗೆ ಹೋದ್ವಿ. ಸೊ ಬಿಸ್ನೆಸ್ ಮಾಡಕತ್ತಾರ ಅಂದಿಂದ ಅದ್ರ ಬಗ್ಗೆ A to Z ಎಲ್ಲ ನಾಲೆಜ್ ಇದ್ರೆ ಅಷ್ಟೇ ಆ ಥರ ಬಿಸ್ನೆಸ್ಸಿಗೆ ಕೈ ಹಾಕಬೇಕು. ಆ್ಯಂಡ್ ನಮ್ಮನೆಯವರು ಅವರಿಗೆ ಹೆವಿ ಲೈಸೆನ್ಸ್ ಐತಿ. ಮೊದಲನೇ ಇವರು ಕಂಡಕ್ಟ್ರಾಗಿ ಜಾಬ್ ಮಾಡ್ತಿದ್ರು, ರಿಸೈನ್ ರಿಸೈನ್ ಮಾಡಿ ಈ ಬಿಸ್ನೆಸ್ಸಿಗೆ ನಿಂತಾರೆ. ಹಂಗಾಗಿ ಎಲ್ಲ ವೆಹಿಕಲ್ಸ್ ಬಗ್ಗೆ ಅವರಿಗೆ A to Z ನಾಲೆಜ್ ಐತಿ. ಸೊ ಹಾಗಾಗಿ ಈ ವೆಹಿಕಲ್ಸ್ದೇನೋ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳಿ ಬಂದು ಅದನ್ನು ಎಲ್ಲ ರಿಪೇರಿ ಮಾಡಿಕೊಂಡು ಆ ನಂತರ ನಾವು ಮದುವೆಗೆ ಹೋದ್ವಿ. ಆ್ಯಕ್ಚುಲಿ ನಾವು ಖಾಸ ರಿಲೇಟಿವ್ಸ್ದು ಮದುವೆಗೆ ಹೊಂಟಾಗ ಈ ಪ್ರಾಬ್ಲಮ್ ಆಗಿತ್ತು. ಆದಾಗ ನಾವು ಮದುವೆಗೆ ಹೋಗಿ ಮುಟ್ಟೋದು ಭಾಳ ಲೇಟ್ ಆಯ್ತು ರೀಚ್ ಆಗೋದು. ಸೊ ಹಾಗೆ ಬಡ ಬಡ ಮದುವೆಗೆ ಹೋಗಿ ಹೋದ ತಕ್ಷಣ ಮದುಮಕ್ಕಳಿಗೆ ಸೊ ಅವರಿಗೆಲ್ಲ ವಿಶ್ ಮಾಡಿ ಆನಂತರ ನಾವು ಬ್ಯಾಕ್ ಟು ಹೋಮ್ ಅಂತೇಳಿ ಮುಳವಾಡಕ್ಕೆ ಬಂದ್ವಿ. ಸೊ ಇದು ಮದ್ವೆ ಲೊಕೇಶನ್. ಆ್ಯಂಡ್ ಇದು ನಮ್ಮ ಮುಳವಾಡಕ್ಕೆ ಬಂದ ತಕ್ಷಣ ಸ್ಯಾರಿ ಹೆಂಗಾಗೈತಿ ಅಂತಂದ್ರೆ ಆ್ಯನಿವರ್ಸರಿ ಇದು ಗಿಫ್ಟ್ ಅದು ಸಾರಿ ಹೆಂಗಾಗೈತೆ ಅಂತ ಹೇಳಿ ಒಂದು ಫೋಟೋ ಹಾಕಿನಿ, ಹೇಳ್ರಿ ಹೆಂಗಾಗೈತಿ. ಆ್ಯಂಡ್ ಆ್ಯಸ್ ಯೂಶ್ವಲ್ ಮತ್ತೆ ಮಗನ ಕರ್ಕೊಂಡು ಮನೆಗೆ ಬಂದೆ. ಫುಲ್ ಖುಷಿ ಅವನಿಗೆ.